ನಾನು IAS ಅಧಿಕಾರಿನೂ ಅಲ್ಲ, KS ಅಧಿಕಾರಿನೂ ಅಲ್ಲ. ನಾನು ಒಬ್ಬ ಜನಪ್ರತಿನಿಧಿ. ನನ್ನನ್ನು ಆಯ್ಕೆ ಮಾಡಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ. ನನಗೆ ಜವಾಬ್ದಾರಿ ಸ್ಥಾನದಲ್ಲಿ ಕೂರಿಸಿರೋರು ಜನ. ಮತ ಹಾಕಿ ನನಗೆ ಆದಂಥ ಒಂದು ರೀತಿ ನೀತಿಯಲ್ಲಿ ನಡವಳಿಕೆಯನ್ನು ಮಾಡಬೇಕಂತೇಳಿ ನನಗೆ ಒಂದು ಸ್ಥಾನ, ಮಾನ, ಗೌರವ ಕೊಟ್ಟಂಥ ಜನ. ನಾನು ಜನದ ಬಗ್ಗೆ ಆಲೋಚನೆ ಮಾಡಬೇಕು, ಬೇರೆಯವ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನನಗೆ ಸರಿಯಾದ ರೀತಿಯಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಅಭಿವೃದ್ಧಿ ಮಾಡಲಿಕ್ಕೆ ನಾನು ಸಾಕಷ್ಟು ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಮನವಿ ಮಾಡಿದ್ದೆ. ನನ್ನ ಮನವಿಗೆ ಸ್ಪಂದನೆ ಮಾಡಿಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನಾನು ಮನವಿ ಮಾಡಿದ್ದೀನಿ, ನನ್ನ ಕಷ್ಟ ಸುಖ ಹೇಳ್ಕೊಂಡಿದ್ದೀನಿ. ನನ್ನ ಹಾಲು ಹವಾಲನ್ನು ಅಲ್ಲಿರುವಂಥ ವಸ್ತಿ ಸ್ಥಿತಿಯನ್ನು ಅವರಿಗೆ 10 ಸಲ ಹೇಳಿದ್ದೀನಿ. ಸೊ ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತೀನಿ. ನನಗೆ ಸಮಾಧಾನ ಇಲ್ಲ ಅಂತ ಹೇಳ್ತೀನಿ. ಅದರದ್ದು ತಪ್ಪೇನಿದೆ? ನಾನು ರಾಜ್ಯದ ಬಗ್ಗೆ ಮಾತಾಡಲಿಲ್ಲ, ನಾನು ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಏನೇನು ಬೇಡಿಕೆ ಇಟ್ಟಿದ್ದೀರಿ ಸರ್ ನೀವು? ನೋಡಿ, ಅಲ್ಲಿ ಒಂದು ಪಕ್ಷಿ ಕೆರೆ ಅಂತ ಒಂದು ಕೆರೆ ಇದೆ. ಆ ಕೆರೆ ಈ ಹೈವೇ ಮಾಡಿದಂಥ ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ. ಅವೈಜ್ಞಾನಿಕವಾಗಿ ರೋಡೆಲ್ಲ ಮಾಡೋಂಥ ಸಂದರ್ಭದಲ್ಲಿ ನೀರೆಲ್ಲ ಹೋಗಿ ಕೆರೆಗೆ ತುಂಬಿ ಕೆರೆ ಎಲ್ಲ ಒಡೆದೋಯ್ತು. ಆ ಟೈಮಲ್ಲಿ ದನ, ಕರ, ಜನ, ಜಾನುವಾರುಗಳೆಲ್ಲ ತೀರೋಗ್ಬಿಟ್ಟು ಸಾಕಷ್ಟು ಜನ ಒಡವೆ, ವಸ್ತ್ರ, ಅವ್ರ ಪೇಪರು, ಮಕ್ಕಳಿಗೆ ಓದಲಿಕ್ಕೆ ಪುಸ್ತಕನೂ ಇಲ್ಲ. ಅವ್ರ ಒಡವೆ ಹೊಂಟೋಯ್ತು, ಅವ್ರ ಆಸ್ತಿ ಪತ್ರಗಳೆಲ್ಲ ಹೊಂಟೋಯ್ತು. ಇಡೀ ರಾಮನಗರನೇ ಮುಳುಗೋಯ್ತು. 10 ಸಲ ನಿಮ್ಗೆ ತೊಗೊಂಡೋಗಿ ನಾವೆಲ್ಲ ಪೇಪರ್ಸ್ ಎಲ್ಲ ಕೂತು ನಿಮ್ಮ ಹತ್ರ ಚರ್ಚೆ ಮಾಡಿ ಕಷ್ಟ ಸುಖ ಎಲ್ಲ ಹೇಳಿ 10 ಸಲ ಹೋಗಿದ್ದೀನಿ. 10 ಸಲಕ್ಕೂ ನನಗೆ ಸ್ಪಂದನೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಏನಂತ ಮುಖ ತೋರಿಸ್ಲಿ? ನಾನು ಏನಂತ ನಾನು MLA ಅಂತ ಹೇಳ್ಕೊಳ್ಳಿ? ನನ್ನ ಕ್ಷೇತ್ರದಲ್ಲಿ ನಾನೇನಂತ ಹೇಳ್ಕೋಬೇಕು? ನಾನೊಬ್ಬ MLA ಅಂತ ಹೇಳ್ಕೊಳ್ಳ? ನೀವು ಕೊಟ್ಟಂಥ ಮತಕ್ಕೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಹೋರಾಟಕ್ಕೆ, ನಿಮ್ಮ ಬೆವ್ರಿಗೇನೆ ಬೆಲೆ ಇದೆ ಅಂತ ಹೇಳಲ್ಲ, ಇಲ್ಲ ಬೇಡ ಅಂತ ಹೇಳಲ್ಲ. ಇದು ಇಕ್ಬಾಲ್ ಹುಸೇನ್ ಒಬ್ಬರ ಪರಿಸ್ಥಿತಿನ ಅಥವಾ ಎಲ್ಲರ? ನಾನು ನನ್ನ ಪರಿಸ್ಥಿತಿಯನ್ನು ಮಾತಾಡ್ತಾ ಇದ್ದೀನಿ. ನಾನು ಬೇರೆಯವ್ರ ಬಗ್ಗೆ ನಾನು ಮಾತಾಡೋದಿಲ್ಲ, ಬೇರೆ ಕ್ಷೇತ್ರದ ಬಗ್ಗೆ ನನಗೆ ಬೇಕಾಗಿಲ್ಲ. ನನಗೆ ಆಯ್ಕೆ ಮಾಡಿದಂಥ ಜನದ ಬಗ್ಗೆ, ನನಗೆ ಕೊಟ್ಟಂಥ ಗೌರವದ ಬಗ್ಗೆ ನಾನು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ. ಕೋರ್ಟ್ ನೋಡಿ, ಸುಮಾರು ಕೋರ್ಟು ನಮ್ಮಲ್ಲಾಗಿ 100 ವರ್ಷ ಆಯಿತು. ಈ ಮುಂದಿನ ತಿಂಗಳ 27ನೇ ತಾರೀಕೆ ಈ ಮಾರ್ಚ್ 27ಕ್ಕೆ 100 ವರ್ಷದ ಕೋರ್ಟಲ್ಲಿ ಇರೋದಲ್ಲಿ ಸುಮಾರು ವರ್ಷಗಳಿಂದ ಕುಮಾರಸ್ವಾಮಿ ಅವ್ರ ಕಾಲದಿಂದ, ದೇವೇಗೌಡರ ಕಾಲದಿಂದನೂ ಕೋರ್ಟನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಜಾಗನೂ ಇಲ್ಲ. ಈಗ ನನ್ನ ಕಾಲದಲ್ಲಿ ಜಾಗನ, ಅಲ್ಲಿ ತಾಲೂಕ್ ಪಂಚಾಯತಿ ಜಾಗನ ಇವತ್ತು ಕೋರ್ಟ್ಗೆ ಬಿಡುಗಡೆ ಮಾಡಿಸಿ, ಈಗ ಮೊನ್ನೆ 1 ವಾರ 15 ದಿವಸನೂ ಆಗಿಲ್ಲ, ಈಗ ಖಾತೆ ಮಾಡಿಸಿ ಈಗ ಕೊಡ್ತಾ ಇದ್ದೀವಿ. ಈಗ ಅದಕ್ಕೆ ನಮ್ಮ ಉಪಮುಖ್ಯಮಂತ್ರಿಗೆ ಹೇಳಿದಾಗ ಕೋರ್ಟ್ ಸಂಬಂಧಪಟ್ಟಂತೆ ನನ್ನ ಜೊತೆ 300 ಜನ ಲಾಯರ್ ಬಂದಿದ್ದರು ಭೇಟಿ ಮಾಡಲಿಕ್ಕೆ. ಇಲ್ಲೇ ಬಂದು ಭೇಟಿ ಮಾಡಿದ್ರು, ಪರಿಯಾಗಿ ಕೇಳಿಕೊಂಡ್ರು. ಕೋರ್ಟ್ ಬೇಕೇ ಬೇಕಂತ ಹೇಳಿ ಕೋರ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರೆ ಈ ಬಡ್ಜೆಟಲ್ಲಿ ಕೋರ್ಟ್ ಸೇರಿಸಿದ್ದಾರೆ. ಹೊಸ್ತೇನಿಲ್ವಲ್ಲ. ನಿಮ್ಮ ಪಕ್ಷದಿಂದ ಆಚೆ ಹಾಕಬೇಕು ಅನ್ನೋಂಥ ಅಭಿಪ್ರಾಯಗಳೆಲ್ಲ ಯಾರಿಗೆ? ಸಂತೋಷ ನನಗೇನಿಲ್ಲ. ಸರಿಯಾಗಬೇಕು ಅಂದರೆ ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋ ಆಗ್ರಹ ತಂದು ನನಗೆ ಯಾಕೆ ಅದನ್ನೆಲ್ಲ ಮಾತಾಡಲಿಲ್ಲ? ನನಗೆ ಯಾಕೆ ಅದನ್ನೆಲ್ಲ ಕೇಳ್ತಾ ಇದ್ದೀನಿ? ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ನನಗಿರುವಂಥ ಕಷ್ಟ ಸುಖದ ಬಗ್ಗೆ, ನನ್ನ ಜನರ ಹಾಲು ಹವಾಲ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ ಹೊರತು ನಾನು ವಿನಾಕಾರಣ ಯಾವುದೇ ವಿಷಯದ ಬಗ್ಗೆ ನಾನು ಮಾತಾಡಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ನನ್ನ ಕ್ಷೇತ್ರಕ್ಕೆ ಏನು ಕೊಟ್ಟಿಲ್ಲ ಅಂತ ನನಗೆ ಅಸಮಾಧಾನ ಆಗಿದೆ. ನಾನು ಹೇಳ್ತಾ ಇದ್ದೀನಿ. ಉಳಿದವ್ರು ಮಾತಾಡದೆ ಸುಮ್ಮನೆ ಇದ್ದಾರೆ ಸರ್ ಭಯದಿಂದ. ಗೊತ್ತಿಲ್ಲ, ನೀವೇ ಕೇಳಬೇಕು. ಒಬ್ಬೊಬ್ಬರಿಗೆ ಕರ್ಸ ನನಗೆ ಹೆಂಗೆ ಇಂಟ್ರು ತೊಗೋದು ಹಂಗೆ ಒಬ್ಬೊಬ್ಬರಿಗೆ ಕರ್ಸಿ ಇಂಟ್ರು ತೊಗೊಂಡು ಏನು ಮಾಡೋದು? ನನ್ನ ಕ್ಷೇತ್ರದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಅಲ್ಲಿ ನಡೆದಂಥ ಒಂದು ಘಟನೆ ನಿಮಗೆ ಗೊತ್ತಿಲ್ಲ. ನಾನು ಕೊಡ್ತೀನಿ ನಿಮಗೆ. ಆ ಚಿತ್ರಗಳನ್ನ ನೋಡಿದ್ರೆ ನಿಮಗೆ ಕರಳು ಹೊರಗಡೆ ಬಂದ್ಬಿಡ್ತದೆ. ಎಷ್ಟೋ ಜಾನುವಾರುಗಳು ತೀರೋಗ್ಬಿಡ್ತು, ದನ ಕರ ಬೇಕಾದಷ್ಟೆಲ್ಲ ತೀರೋಗ್ಬಿಟ್ರು. ಜನ ಎಲ್ಲ ತೇಲೋಗೆಲ್ಲ ಹೊಟ್ಟೋಯ್ತು. ಗಾಡಿಗಳು, ರೇಷ್ಮೆ ನಾಡು ಅಂತ ಇದೆ, ಕಚ್ಚಾ ರೇಷ್ಮೆ, ಫಿನಿಶ್ಡ್ ಗೂಡ್ಸು ಎಲ್ಲನೂ ಕೊಚ್ಕೊಟ್ಟೋಗ್ಬಿಡ್ತು. ಮಕ್ಕಳಿಗೆ ಓದೋಕ್ಕೆ ಪುಸ್ತಕ ಇಲ್ಲ, ಊಟ ಇಲ್ಲ. 3 ದಿವಸ ರಸ್ತೆ, ಚರಂಡಿ, ಬ್ರಿಡ್ಜು ಎಲ್ಲ ಹೊಟ್ಟೋಗ್ಬಿಟ್ಟು ಎಲ್ಲ ಇಲ್ಲ. ಆ ವಿಷಯನೇ ಬೇರೆ, ಈ ವಿಷಯ ನೀವು ನನಗೆ ಕೇಳ್ತಿರೋಂಥ ಪ್ರಶ್ನೆ
ಬೇರೆ ನೀವು ವಿಷಯ ಬೇರೆ ನನಗೆ ಡೈವರ್ಟ್ ಮಾಡ್ತಾ ಇದ್ದಾರೆ. ನಾನು ಅಭಿವೃದ್ಧಿ ಆಗಬೇಕು ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದೀರಿ ಸರ್. ನಾನು ಹೇಳಿದ್ನಲ್ಲ, ನಾನು ಈ ಬಡ್ಜೆಟ್ ಬಗ್ಗೆ ನೀವು ನನ್ನ ಪ್ರಶ್ನೆ ಎತ್ತಿದ್ದೀರಿ, ನನಗೆ ಸಮಾಧಾನ ಇಲ್ಲ, ನನ್ನ ಕ್ಷೇತ್ರಕ್ಕೆ ಏನೂ ಅನುಕೂಲ ಆಗಲಿಲ್ಲ ಅನ್ನೋ ಒಂದು ನೋವನ್ನು ನಾನು ಹೇಳ್ಕೊಂಡಿದ್ದೆ.